ಆ ಗ್ರಾಮಕ್ಕೆ ನೀರು ಪೂರೈಕೆ ಮಾಡೋ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ. ಒಂದು ವಾರ ಕಳೀತಾ ಬಂದರೂ ಕೂಡ ಅಧಿಕಾರಿಗಳು ಅದನ್ನ ದುರಸ್ತಿ ಮಾಡೋ ಗೋಜಿಗೂ ಹೋಗಿಲ್ಲ. ಹೀಗಾಗಿ ಸಿಡಿದೆದ್ದ ಗ್ರಾಮಸ್ಥರು ಏನ್ ಮಾಡಿದ್ರು ಗೊತ್ತಾ? ನೀವೇ ನೋಡಿ. ದಿನ ದಿನಕ್ಕೂ ಬಿಗಡಾಯಿಸುತ್ತಿದೆ ಜಲಕ್ಷಾಮ. ಕುಡಿಯುವ ನೀರಿಗಾಗಿ ಹಾಹಾಕಾರ, ಹನಿ ನೀರಿಗೂ ಗ್ರಾಮಸ್ಥರ ಪರದಾಟ. ಪ್ರತಿ ಮಹಿಳೆಯರ ಕೈಯಲ್ಲೂ ಖಾಲಿ ಕೊಡ. ಪಿಡಿಒಗೆ ತರಾಟೆಗೆ ತೆಗೆದುಕೊಂಡು ಆಕ್ರೋಶ. ಯಾದಗಿರಿಯ ಹತ್ತಿಕುಣಿ ಗ್ರಾಮದಲ್ಲಿ ಜಲಕ್ಷಾಮ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಭೀಕರ ಜಲಕ್ಷಾಮ ಎದುರಾಗಿದೆ. ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವ ಮೋಟಾರ್ ಸುಟ್ಟು ಹೋಗಿದೆ. ಹೀಗಾಗಿ ಕುಡಿಯುವ ನೀರು ಸಿಗದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಅನಿವಾರ್ಯವಾಗಿ ಹಳ್ಳದ ನೀರನ್ನೇ ಕುಡಿಯುತ್ತಿದ್ದಾರೆ. ಗ್ರಾಮಸ್ಥರು ಊರಿನ ಹೊರಗಿರೋ ಹಳ್ಳದ ನೀರು ಕುಡಿದು ಜೀವನ ಸಾಗಿಸುತ್ತಿದ್ದಾರೆ. ವಾರದಿಂದ ಇದೇ ನೀರು ಕುಡಿದು ಕೆಲವರು ಆಸ್ಪತ್ರೆ ಹಾದಿ ಹಿಡಿದಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟಿಸುತ್ತಿದ್ದಾರೆ. ಈ ವೇಳೆ ಮನವೊಲಿಕೆಗೆ ಯತ್ನಿಸಿದ ಪಿಡಿಒಗೆ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕುಡಿಯೋ ನೀರೇ ತೊಂದ್ರೆ ಅಂದ್ರೆ ತೊಂದ್ರೆ, ನಮ್ಗೆ ನೀರು ಕುಡ್ಲಕ್ಕ ಇರ್ಲವ. ಒಂದೊಂದ್ಸಲ ನೀರು ಇರ್ಲಾರ್ದ ಹಂಗೆ ಉಪವಾಸ ಬಿಡಂಗಾಗ್ಯದ. 8 ದಿನ ಮೇಲೆ ಆಯ್ತು ರೀ. 8 ದಿನ ಮೇಲೆ ಆಯ್ತು. ಇಷ್ಟೇನ ಮೋಟ್ರ್ ಕೆಟ್ಟದ. ಮೋಟ್ರ್ ರಿಪೇರಿಗೆ ಹಾಕ್ಯಾರ. ಅದು ಪಂಚಾಯತ್ ಗಿಡದಿಂದ ಮಾಡ್ಸ್ಯಾರಂತ ದುಡ್ಡು ಕಟ್ಟಿಲ್ಲ, ತಂದಿಲ್ಲ. ನಮ್ಗೆ ನೀರೊಂದು ಭಾಳ ತೊಂದರೆ ಆಗ್ಯದ. ನೀರು ಬೇಕು ನಮ್ಗೆ. ಈಗ ಜಾತ್ರೆ ಎಲ್ಲಿಂದ ಹಳ ನೀರು, ಎಲ್ಲ ಹಳ ನೀರು ಗಲೀಜು ನೀರು ತರ್ತೀವಿ, ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಹೆಂಗೆ ಮಾಡ್ಕೊತೀವಿ. 2 ದಿನದಲ್ಲಿ ಗ್ರಾಮದಲ್ಲಿ ಜಾತ್ರೆ ಬೇರೆ ಇದೆ. ಮನೆಗಳನ್ನ ಸ್ವಚ್ಛಗೊಳಿಸೋಕು ನೀರಿಲ್ಲ ಅಂದ್ರೆ ಹೇಗೆ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಪಂಚಾಯಿತಿಗೆ ಹೋಗಿ ಪ್ರಶ್ನೆ ಮಾಡಿದರೆ ಮೆಂಬರ್ಗಳು ಜಗಳಕ್ಕಿಳಿತಾರೆ. ಕೂಡಲೇ ಪಂಚಾಯಿತಿಯಿಂದ ಮತ್ತೊಂದು ಬೋರ್ವೆಲ್ ಕೊರೆಸಬೇಕು ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ನೀರಿಲ್ಲ, ಏನಿಲ್ಲ. ಹಳದ ಕಡೆಗೆ ಹೋಗಿ ನೀರು ತರ್ತೀವ್ರಿ. ನೀರು ಜನ ಎಲ್ಲ ಜಾತ್ರೆ ಗೇಡಿಂದ ಬೆಂಗಳೂರಿಂದ ಬಂದಾರ್ರಿ. ಮನೆ ತೊಳೆಯೋದು, ಅದು ತೊಳೆಯೋದು ಎಲ್ಲ ನೀರು ಅವ್ರಿ. ನೀರು ಎಲ್ಲಿ ಇಲ್ಲ. ಮತ್ತು ಹಳ್ಳಗಳಿಗೆ ಹೋಗಿ ಮುದುಕರು ತದಕರು ಹೋಗಿ ಹೊತ್ಕೊಂಬಿದ್ದು ಕೇಸಿ ಏನು ಮಾಡ್ಬೇಕ್ರಿ ಅವರೆಲ್ಲ? ನಾವು ಮುದುಕರು ನೀರು ಹಾಕ್ಯಂದು ಕೇಸಿ ಎಲ್ಲ ಗಾಯ ಮಾಡ್ಕೊಂಡು ಕೈಗೆ ಎಲ್ಲ ಅದು ಮಾಡ್ಕೊಂಡು ಬಿದ್ದೀವ್ರಿ. ಎಲ್ಲೆಷ್ಟು ನೀರು ತರೋದ್ರಿ? ನೀರು ಕುಡಿಯೋದು ಎಲ್ಲಿ? ಜನರು ಹನಿ ಹನಿ ನೀರಿಗೂ ಪರದಾಡ್ತಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ನಿದ್ದೆಯಿಂದ ಏಳಬೇಕು. ಮತ್ತೊಂದು ಬೋರ್ವೆಲ್ ಕೊರಿಸಲೇಬೇಕು. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮಕ್ಕೆ ನೀರು ಪೂರೈಕೆ ಮಾಡೋ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ. ಒಂದು ವಾರ ಕಳೀತಾ ಬಂದರೂ ಕೂಡ ಅಧಿಕಾರಿಗಳು ಅದನ್ನ ದುರಸ್ತಿ ಮಾಡೋ ಗೋಜಿಗೂ ಹೋಗಿಲ್ಲ. ಹೀಗಾಗಿ ಸಿಡಿದೆದ್ದ ಗ್ರಾಮಸ್ಥರು ಏನ್ ಮಾಡಿದ್ರು ಗೊತ್ತಾ? ನೀವೇ ನೋಡಿ. ದಿನ ದಿನಕ್ಕೂ ಬಿಗಡಾಯಿಸುತ್ತಿದೆ ಜಲಕ್ಷಾಮ. ಕುಡಿಯುವ ನೀರಿಗಾಗಿ ಹಾಹಾಕಾರ, ಹನಿ ನೀರಿಗೂ ಗ್ರಾಮಸ್ಥರ ಪರದಾಟ. ಪ್ರತಿ ಮಹಿಳೆಯರ ಕೈಯಲ್ಲೂ ಖಾಲಿ ಕೊಡ. ಪಿಡಿಒಗೆ ತರಾಟೆಗೆ ತೆಗೆದುಕೊಂಡು ಆಕ್ರೋಶ. ಯಾದಗಿರಿಯ ಹತ್ತಿಕುಣಿ ಗ್ರಾಮದಲ್ಲಿ ಜಲಕ್ಷಾಮ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಭೀಕರ ಜಲಕ್ಷಾಮ ಎದುರಾಗಿದೆ. ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವ ಮೋಟಾರ್ ಸುಟ್ಟು ಹೋಗಿದೆ. ಹೀಗಾಗಿ ಕುಡಿಯುವ ನೀರು ಸಿಗದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಅನಿವಾರ್ಯವಾಗಿ ಹಳ್ಳದ ನೀರನ್ನೇ ಕುಡಿಯುತ್ತಿದ್ದಾರೆ. ಗ್ರಾಮಸ್ಥರು ಊರಿನ ಹೊರಗಿರೋ ಹಳ್ಳದ ನೀರು ಕುಡಿದು ಜೀವನ ಸಾಗಿಸುತ್ತಿದ್ದಾರೆ. ವಾರದಿಂದ ಇದೇ ನೀರು ಕುಡಿದು ಕೆಲವರು ಆಸ್ಪತ್ರೆ ಹಾದಿ ಹಿಡಿದಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟಿಸುತ್ತಿದ್ದಾರೆ. ಈ ವೇಳೆ ಮನವೊಲಿಕೆಗೆ ಯತ್ನಿಸಿದ ಪಿಡಿಒಗೆ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕುಡಿಯೋ ನೀರೇ ತೊಂದ್ರೆ ಅಂದ್ರೆ ತೊಂದ್ರೆ, ನಮ್ಗೆ ನೀರು ಕುಡ್ಲಕ್ಕ ಇರ್ಲವ. ಒಂದೊಂದ್ಸಲ ನೀರು ಇರ್ಲಾರ್ದ ಹಂಗೆ ಉಪವಾಸ ಬಿಡಂಗಾಗ್ಯದ. 8 ದಿನ ಮೇಲೆ ಆಯ್ತು ರೀ. 8 ದಿನ ಮೇಲೆ ಆಯ್ತು. ಇಷ್ಟೇನ ಮೋಟ್ರ್ ಕೆಟ್ಟದ. ಮೋಟ್ರ್ ರಿಪೇರಿಗೆ ಹಾಕ್ಯಾರ. ಅದು ಪಂಚಾಯತ್ ಗಿಡದಿಂದ ಮಾಡ್ಸ್ಯಾರಂತ ದುಡ್ಡು ಕಟ್ಟಿಲ್ಲ, ತಂದಿಲ್ಲ.
ನಮ್ಗೆ ನೀರೊಂದು ಭಾಳ ತೊಂದರೆ ಆಗ್ಯದ. ನೀರು ಬೇಕು ನಮ್ಗೆ. ಈಗ ಜಾತ್ರೆ ಎಲ್ಲಿಂದ ಹಳ ನೀರು ಎಲ್ಲ ಹಳ ನೀರು ಗಲೀಜು ನೀರು ತರ್ತೀವಿ, ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಹೆಂಗೆ ಮಾಡ್ಕೊತೀವಿ. ಇನ್ನೆರಡು ದಿನದಲ್ಲಿ ಗ್ರಾಮದಲ್ಲಿ ಜಾತ್ರೆ ಬೇರೆ ಇದೆ. ಮನೆಗಳನ್ನ ಸ್ವಚ್ಛಗೊಳಿಸೋಕು ನೀರಿಲ್ಲ ಅಂದ್ರೆ ಹೇಗೆ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಪಂಚಾಯಿತಿಗೆ ಹೋಗಿ ಪ್ರಶ್ನೆ ಮಾಡಿದರೆ ಮೆಂಬರ್ಗಳು ಜಗಳಕ್ಕಿಳಿತಾರೆ. ಕೂಡಲೇ ಪಂಚಾಯಿತಿಯಿಂದ ಮತ್ತೊಂದು ಬೋರ್ವೆಲ್ ಕೊರೆಸಬೇಕು ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ನೀರಿಲ್ಲ ಏನಿಲ್ಲ, ಆಳದ ಕಡೆಗೆ ಹೋಗಿ ನೀರು ತರ್ತೀವ್ರಿ. ನೀರು ಜನ ಎಲ್ಲ ಜಾತ್ರೆ ಗೇಡಿಯಿಂದ ಬೆಂಗಳೂರಿಂದ ಬಂದಾರ್ರಿ. ಮನೆ ತೊಳೆಯೋದು ಅದು ತೊಳೆಯೋದು ಎಲ್ಲ ನೀರು ಅವ್ರಿ. ನೀರು ಎಲ್ಲಿ ಇಲ್ಲ. ಮತ್ತು ಹಳ್ಳಗಳಿಗೆ ಹೋಗಿ ಮುದುಕರು ತದಕರು ಹೋಗಿ ಹೊತ್ಕೊಂಬಿದ್ದು ಕೇಸಿ ಏನು ಮಾಡ್ಬೇಕ್ರಿ ಅವರೆಲ್ಲ. ನಾವು ಮುದುಕರು ನೀರು ಹಾಕ್ಯಂದು ಕೇಸಿ ಎಲ್ಲ ಗಾಯ ಮಾಡ್ಕೊಂಡು ಕೈಗೆ ಎಲ್ಲ ಅದು ಮಾಡ್ಕೊಂಡು ಬಿದ್ದೀವಿ ರೀ. ಎಲ್ಲೆಷ್ಟು ನೀರು ತರೋದ್ರಿ, ನೀರು ಕುಡಿಯೋದು ಎಲ್ಲಿ? ಜನರು ಹನಿ ಹನಿ ನೀರಿಗೂ ಪರದಾಡ್ತಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ನಿದ್ದೆಯಿಂದ ಏಳಬೇಕು, ಮತ್ತೊಂದು ಬೋರ್ವೆಲ್ ಕೊರಿಸಲೇಬೇಕು. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮಕ್ಕೆ ನೀರು ಪೂರೈಕೆ ಮಾಡೋ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದೆ. ಒಂದು ವಾರ ಕಳೀತಾ ಬಂದರೂ ಕೂಡ ಅಧಿಕಾರಿಗಳು ಅದನ್ನ ದುರಸ್ತಿ ಮಾಡೋ ಗೋಜಿಗೂ ಹೋಗಿಲ್ಲ. ಹೀಗಾಗಿ ಸಿಡಿದೆದ್ದ ಗ್ರಾಮಸ್ಥರು ಏನ್ ಮಾಡಿದ್ರು ಗೊತ್ತಾ? ನೀವೇ ನೋಡಿ. ದಿನ ದಿನಕ್ಕೂ ಬಿಗಡಾಯಿಸುತ್ತಿದೆ ಜಲಕ್ಷಾಮ. ಕುಡಿಯುವ ನೀರಿಗಾಗಿ ಹಾಹಾಕಾರ, ಹನಿ ನೀರಿಗೂ ಗ್ರಾಮಸ್ಥರ ಪರದಾಟ. ಪ್ರತಿ ಮಹಿಳೆಯರ ಕೈಯಲ್ಲೂ ಖಾಲಿ ಕೊಡ. ಪಿಡಿಒಗೆ ತರಾಟೆಗೆ ತೆಗೆದುಕೊಂಡು ಆಕ್ರೋಶ. ಯಾದಗಿರಿಯ ಹತ್ತಿಕುಡಿ ಗ್ರಾಮದಲ್ಲಿ ಜಲಕ್ಷಾಮ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಯಾದಗಿರಿ ತಾಲೂಕಿನ ಹತ್ತಿಕುಡಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಭೀಕರ ಜಲಕ್ಷಾಮ ಎದುರಾಗಿದೆ. ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವ ಮೋಟಾರ್ ಸುಟ್ಟು ಹೋಗಿದೆ. ಹೀಗಾಗಿ ಕುಡಿಯುವ ನೀರು ಸಿಗದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಅನಿವಾರ್ಯವಾಗಿ ಹಳ್ಳದ ನೀರನ್ನೇ ಕುಡಿಯುತ್ತಿದ್ದಾರೆ. ಗ್ರಾಮಸ್ಥರು ಊರಿನ ಹೊರಗಿರೋ ಹಳ್ಳದ ನೀರು ಕುಡಿದು ಜೀವನ ಸಾಗಿಸುತ್ತಿದ್ದಾರೆ. ವಾರದಿಂದ ಇದೇ ನೀರು ಕುಡಿದು ಕೆಲವರು ಆಸ್ಪತ್ರೆ ಹಾದಿ ಹಿಡಿದಿದ್ದಾರೆ. ಹೀಗಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟಿಸುತ್ತಿದ್ದಾರೆ. ಈ ವೇಳೆ ಮನವೊಲಿಕೆಗೆ ಯತ್ನಿಸಿದ ಪಿಡಿಒಗೆ ಏಕವಚನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕುಡಿಯೋ ನೀರೇ ತೊಂದರೆ ಅಂದ್ರೆ ತೊಂದರೆ. ನಮ್ಗೆ ನೀರು ಕುಡ್ಲಾಕ ನೀರ್ಲವ. ಒಂದೊಂದ್ಸಲ ನೀರು ಇರ್ಲಾರ್ದ ಹಂಗೆ ಉಪವಾಸ ಬಿಡಂಗಾಗ್ಯದ. 8 ದಿನ ಮೇಲೆ ಆಯ್ತು. 8 ದಿನ ಮೇಲೆ ಆಯ್ತು. ಇಷ್ಟೇನ ಮೋಟ್ರ್ ಕೆಟ್ಟದ. ಮೋಟ್ರ್ ರಿಪೇರಿಗೆ ಹಾಕ್ಯಾರ. ಅದು ಪಂಚಾಯತ್ ಗಿಡದಿಂದ ಮಾಡ್ಸ್ಯಾರಂತ ದುಡ್ಡು ಕಟ್ಟಿಲ್ಲ, ತಂದಿಲ್ಲ. ನಮ್ಗೆ ನೀರು